ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿಗಳೆಲ್ಲ ತುಂಬ ಉಳಿದ್ಬಿಡುತ್ತಲ್ಲ, ಸಾಂಬಾರ್ಗೆ ಹಾಕೋಕ್ಕಾಗಲ್ಲ ಅಂತೇಳಿ ಯಾವಾಗಾದರೂ ಒಂದೊಂದು ಸ್ವೀಟ್ನ ಟ್ರೈ ಮಾಡ್ತಾ ಇರ್ತೀನಿ. ಈಗ ನಾನು ಕಚೋರಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಲಿ ಕೊಬ್ಬರಿನ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಒಂದು 10 ಮಿನಿಟ್ಸು. ಮತ್ತು ಅದಕ್ಕೆ ಶುಗರ್ ಆ್ಯಡ್ ಮಾಡಿ ಅದನ್ನು ಮತ್ತೆ ಇನ್ನೊಂದು ಸಾರಿ ಏಲಕ್ಕಿ ಪುಡಿ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು, ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಸ್ಟಫಿಂಗಾಗಿ ನಾವು ಹೇಗೆ ಒಬ್ಬಟ್ಟು ಮಾಡ್ಕೊತೀವೋ ಸೇಮ್ ಹಾಗೆ ಕೂಡ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಲ್ಲ ಅಂದರೆ ಇಂಚ್ ಮೇಲೆ ಕೂಡ ನೀವು ಸುಟ್ಕೋಬೋದು, ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದು ಸಾರಿ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಚಿಕ್ಕಮ್ಮ ಊರಿಂದ ನನಗೆ ಹೂರಣ ಕಟ್ ಕಳಿಸಿದ್ರು. ಸೊ ಇದೊಂಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಾರೆ. ಆ ಹೂರಣ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಬ್ಬಟ್ಟಲ್ಲಿ ಸ್ಟಫ್ ಮಾಡ್ಕೊಂಡು ತಿಂದರೆ